ನಮ್ಮ ಪರಂಪರೆಯಿಂದ ಬಂದಂತಹ ವೇದಕಾಲದ ಋಷಿಮುನಿಗಳನ್ನು ನಾವು ನೆನೆಯುತ್ತಾ ಬಂದಿದ್ದೀವಿ. ಅದರಲ್ಲಿ ಸಪತ್ನೀಕರಾದಂತಹ ಅಗಸ್ತ್ಯ ಋಷಿಗಳು, ಕಶ್ಯಪ ಋಷಿಗಳು, ಗೌತಮ ಋಷಿಗಳು, ವಸಿಷ್ಠ ಋಷಿಗಳು, ಭಾರದ್ವಾಜ ಋಷಿಗಳು, ಅತ್ರಿ ಋಷಿಗಳು, ಇವರೆಲ್ಲರಿಗೂ ಮನಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ, ಇಲ್ಲಿ ಕುಳಿತಿರ್ತಕ್ಕಂಥ ಆ ಎಲ್ಲ ಗೋತ್ರೋತ್ಪನ್ನರಿಗೂ ನಾವು ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ದಿನದ ಒಂದು ಋಷಿ ಮುನಿಗಳ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಚ್ಯವನರು ಯಾರು ಅಂದರೆ ಮೊದಲಿಗೆ ಅವರ ಪರಿಚಯ ಮಾಡ್ಕೋಬೇಕಲ್ಲ. ನಾವು ಒಬ್ಬ ವ್ಯಕ್ತಿಯ ಹೆಸರಿನಿಂದ ನಾವು ಪರಿಚಯ ಅಲ್ಲರಿ, ಅವರ ಗುಣಧರ್ಮಗಳಿಂದ ನಾವು ಪರಿಚಯ ಮಾಡ್ಕೋತೀವಿ. ಈಗ ಸಾಮಾನ್ಯವಾಗಿ ಮನುಷ್ಯರ ಪರಿಚಯ ನಮಗೆ ಹೆಸರಿನಿಂದ ಇರುತ್ತೆ ಅಥವಾ ಸಂಬಂಧದಿಂದ ಇರುತ್ತೆ. ಇವರು ನಮ್ಮ ಅತ್ತೆ ಮಗಳು, ಇವರು ನನ್ನ ಅತ್ತಿಗೆ ಮಗಳು, ಅಥವಾ ಇವ್ರ ಹೆಸರು ಇದು ಅಂತ ನಾವು ಪರಿಚಯ ಮಾಡ್ಕೋತೀವಿ. ಆದರೆ ವೇದಕಾಲದ ಋಷಿ ಮುನಿಗಳಲ್ಲಿ ಹೆಸರಿನಿಂದ ಅಲ್ಲ, ಅವರ ಗುಣಧರ್ಮಗಳಿಂದ ಮೊದಲು ಅವರ ಗುಣಧರ್ಮಗಳನ್ನು ಹೇಳ್ತಾ ಹೋಗ್ತಾರೆ. ಆ ನಂತರ ಇವರ ಹೆಸರು ಚ್ಯವನರು ಅಂತ. ಅಂದ್ರೆ ಆಮೇಲೆ ಹೆಸರು ಬರುತ್ತೆ. ನಮ್ದು ಹಾಗಲ್ಲ, ಮೊದಲು ಹೆಸರು ಕಂಗೊಳಿಸ್ತಾ ಇರತ್ತೆ, ಒಳಗೆ ಗುಣಧರ್ಮಗಳು ಏನು ಒಳಗೆ ನೋಡಿದ್ರೆ ಏನೂ ಇರೋದಿಲ್ಲ. ಆದರೆ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಅಷ್ಟೇ. ಈಗ ಚ್ಯವನರು ಯಾರು ಅಂದರೆ ಮೊದಲಿಗೆ ಅವರು ನಮ್ಮ ಗುರುಗಳು ಭೃಗು ಮಹರ್ಷಿಗಳ ಪುತ್ರರಾಗಿದ್ದಾರೆ. ಇವರ ತಾಯಿ ಪುಲೋಮೆ. ಇವರು ಹುಟ್ಟಿದ ತಕ್ಷಣ ಇನ್ನೂ ಆ ಜನನವಾಗ್ತಿದ್ದಂಗೆ ಆ ತಾಯಿಯನ್ನ ಪುಲೋಮೆ ಅನ್ನುವ ಒಂದು ತನ್ನ ತಾಯಿಯನ್ನ ಪುಲೋಮ ಅನ್ನೋ ಒಬ್ಬ ರಾಕ್ಷಸ ಅಪಹಾರ ಮಾಡ್ಕೊಂಡು ಹೋಗಿ ಬರ್ತಾನೆ. ಆಗ ತಾನೇ ಜನಿಸಿದಂತಹ ಶಿಶು ಚ್ಯವನರು. ಅವರು ತಮ್ಮ ದೃಷ್ಟಿಯಿಂದ ರಾಕ್ಷಸನನ್ನ ಭಸ್ಮ ಮಾಡಿ ತನ್ನ ತಾಯಿಯನ್ನ ರಕ್ಷಣೆ ಮಾಡ್ತಾರೆ. ಇದೊಂದು ಮೊದಲಿಗೆ ಸಾಕುರಿ. ನಾವು ನಮ್ಮ ತಾಯಿಯನ್ನ, ಅಂದ್ರೆ ನಮಗೆ ಜನ್ಮ ಕೊಟ್ಟ ತಾಯಿ, ನಮಗೆ ಮಾತೃ ಸ್ವರೂಪರಾದಂತಹ ಎಲ್ಲ ತಾಯಂದರನ್ನ ನಾವು ರಕ್ಷಣೆ ಮಾಡುವಂತಹ ಶಕ್ತಿಯನ್ನ ಇಂತಹ ಚ್ಯವನ ಋಷಿಗಳಿಗೆ ನಾವು ನಮಸ್ಕಾರ ಮಾಡಿದಾಗ ನಮಗೆ ಸಿಗತ್ತೆ. ನಾವು ಕೈ ಹಿಸುಕೋತೀವಿ ಎಷ್ಟೋ ಸಲ. ಎಂತಹ ಪ್ರಸಂಗದಲ್ಲಿ ಸಿಕ್ಕಾಕೋತೀವಿ ಅಂದ್ರೆ, ಅಯ್ಯೋ ನನಗೆ ತುಂಬಾ ಆಸೆ ಅವರನ್ನ ಆ ಒಂದು ಕಷ್ಟದಿಂದ ಪಾರು ಮಾಡಬೇಕು ಅಂತ, ಆದ್ರೆ ನನ್ನ ಕೈಲಾಗ್ತಾ ಇಲ್ವಲ್ಲ ಅನ್ನೋ ಆ ಅಸಹಾಯಕತೆನ ನಿವಾರಣೆ ಮಾಡುವಂಥವರು ಚ್ಯವನರಾಗಿದ್ದಾರೆ. ಇವರು ಮಹಾ ತೇಜಸ್ವಿಗಳು. ಅವರು ಒಂದು ಸರೋವರದ ಬಳಿ ಕೂತ್ಕೊಂಡು ದೀರ್ಘವಾದಂತಹ ಒಂದು ವೀರಾಸನ ಅಂತ ಇದೆ, ಆ ವೀರಾಸನದಲ್ಲಿ ಕುಳಿತು ಅವರು ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ಏನಾಯ್ತು, ಅವ್ರ ಸುತ್ತ ಹುತ್ತಗಳು ಬೆಳೆದು ಮತ್ತೆ ಬಳ್ಳಿಗಳು ಇದು ಎಲ್ಲ ಮುಚ್ಚೋಯ್ತು. ಆಗ ಚ್ಯವನರು ಮಾತ್ರ ಸ್ಥಾಣುವಿನಂತೆ, ಅಂದ್ರೆ ಒಂದು ಕಲ್ಲು ಬಂಡೆಯಂತೆ ಅಚಲವಾಗಿ ತಮ್ಮ ಅನುಷ್ಠಾನವನ್ನ ಮುಂದುವರಿಸಿದ್ರು. ಅವರು ಸಮಾಧಿ ಅವಸ್ಥೆಗೆ ಹೋಗ್ಬಿಟ್ರು. ಹೀಗೆ ಅವರಿಗೆ ಹೊರಗೆ ಬಾಹ್ಯದ, ಈಗ ನಮಗ್ ನೋಡಿ ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಏಳುವಾಗ ನಮ್ಮ ಎದ್ದ ತಕ್ಷಣ ನೋಡಿ ನಮ್ಮ ಕೈ ಬಳೆಗಳು, ಆಮೇಲೆ ಈ ಕತ್ತಿನಲ್ಲಿರೋ ಸರ, ಇವೆಲ್ಲ ಒಂದ್ ಕಡೆ ಎಲ್ಲೋ ಹೋಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ, ನಮಗೆ ಗೊತ್ತೇ ಇಲ್ಲ. ನಾವು ಆಮೇಲೆ ಹಿಂಗೆ ತಕ್ಕೋತೀವಿ. ಅಂದ್ರೆ ನಮಗೆ ಮತ್ತೆ ಆ ಇದಕ್ಕೆ ಸಂಪರ್ಕವೇ ಇಲ್ಲದಂತೆ ನಾವು ನಿದ್ದೆಯಲ್ಲಿ ಇರ್ತೀವಿ. ಆದ್ರೆ ಸಮಾಧಿ ಅವಸ್ಥೆ ನಮಗೆ ಗೊತ್ತಿಲ್ಲ. ಆದರೆ ಅದು ಇದೆಲ್ಲವನ್ನ ಮೀರಿದಂತಹ ಅವಸ್ಥೆ. ಅಲ್ಲಿ ಹೋದಾಗ ಅವರು ತಮ್ಮ ಒಂದು ಚಿಂತನೆಯನ್ನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಅಲ್ಲಿ ಒಬ್ಬ ಆ ದೇಶದ ರಾಜ, ಶರ್ಯಾತಿ ಅಂತ ಒಬ್ಬ ರಾಜ, ಅವನು ಆ ರಮ್ಯವಾದಂತಹ ಸರೋವರದ ಬಳಿಗೆ ಬಂದ. ತನ್ನ ಪರಿವಾರದೊಳಗೆ ಬಂದಿದ್ದಾನೆ. ಅವನ ಜೊತೆಗೆ ಅವನ ಮಗಳು, ಅವನ ಒಬ್ಬಳೇ ಮಗಳು ಸುಕನ್ಯಾ, ಒಂದು 7 ರಿಂದ 8 ವರ್ಷದ ಒಳಗಿರುವಂತಹ ಹುಡುಗಿ, ಪುಟ್ಟ ಹುಡುಗಿ, ಬಂಗಾರದಂತಹ ಪ್ರತಿಯೊಂದು ಗುಣದಲ್ಲಿ ಮತ್ತೆ ರೂಪದಲ್ಲಿ ಎಲ್ಲ ರೀತಿಯಿಂದ ಉತ್ಕೃಷ್ಟವಾದಂತಹ ಆ ಒಂದು ಸುಕನ್ಯಾ ಇವರ ಜೊತೆ ಬಂದಿದ್ದಾಳೆ. ದೇವಯೋಗ್ಯವಾದಂತಹ ಆಭರಣಗಳನ್ನು ಧರಿಸಿದಳವಳು. ಆ ಗೆಳತಿಯರೊಡನೆ ಸ್ವೇಚ್ಛವಾಗಿ ವ್ಯವಹಾರ ಮಾಡಬೇಕು ಅಂತ ಹೋದ್ಲು. ಅದೇ ಸಮಯಕ್ಕೆ ಭಗವಂತ ನೋಡಿ, ಇದೆಲ್ಲ ದೇವರ ವ್ಯಾಪಾರ. ಅವಳು ಬರುವ ಹೊತ್ತಿಗೆ ಮುಂದೆ ನಡಿಬೇಕಾಗಿದೆ, ಏನೇನು ನಡಿಬೇಕು, ದೇವರ ಒಂದು ಆಟದಲ್ಲಿ ನಾವೆಲ್ಲ ಗೊಂಬೆಗಳಿದ್ದಂತೆ, ಅವನು ಆಡಿಸಿದಂತೆ ಆಡಬೇಕು. ಚ್ಯವನರು ಸಮಾಧಿ ಅವಸ್ಥೆಯನ್ನು ತಲುಪಿದ್ದ ಚ್ಯವನರಿಗೆ ಇದ್ದಕ್ಕಿದ್ದಂತೆ ಬಾಹ್ಯದ ಎಚ್ಚರ ಬಂತು. ಕಣ್ಣು ಬಿಟ್ರು ರೀ. ಆ ಕಣ್ಣು ಬಿಟ್ಟಾಗ ಏನು ತೇಜಸ್ಸು ಮಿನುಗುತ್ತಾ ಇತ್ತು. ಕಣ್ಣು ಅಂದ್ರೆ ಎಂಥ ತೇಜಸ್ಸು ಇತ್ತು. ಅದೇ ಸಮಯಕ್ಕೆ ಸುಕನ್ಯಾ ಅಲ್ಲಿ ಬಂದಿದ್ದಾಳೆ. ಬಂದು ನೋಡ್ತಾಳೆ, ಏನೋ ಫಳ 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 ಅಂತ. ಹುಡುಗಿ ಅಲ್ವಾ, ಸಹಜವಾದ ಒಂದು ಕುತೂಹಲ ಇರುತ್ತೆ, ಏನೋ ಫಳ 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 ಅಂತ. ಈಗ ನಮಗೆ ನೋಡಿ ದಾರಿಲಿ ಹೋಗ್ತಿದ್ರೆ ಆ ಬಿಸಿಲಿನಿಂದ ಏನೋ ಅಂತ ಇದೇನೋ ಬೆಳ್ಳಿ ಬಟ್ಲೇನೋ ಅಂದ್ಬಿಟ್ಟು ಹಿಂಗೆ ಬಗ್ ನೋಡ್ತೀವಿ. ಅಲ್ಲರಿ, ಹುಡುಗು ಸಹ ಸ್ವಭಾವದ ಅವಳು ಆ ಫಳ 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 ಹೊಳಿತಿತ್ತು. ಆ ಕಣ್ಣಿನ ಗುಡ್ಡೆಗಳು
ಅದನ್ನು ನೋಡಿದ್ಲು. ಏನೋ ಇದೆಯಲ್ಲ, ಇದನ್ನು ತಗೊಳ್ಳೋಣ, ಇವಾಗ ನಾವು ಕಿವಿನಲ್ಲಿ ಗೊಗೆಗೆ ತೆಗಿತೀವಿ, ಹಿಂಗೆ ಹಾಕ್ತೀವಲ್ಲ, ಹಾಗೆ ಒಂದು ಕಡ್ಡಿ ತಗೊಂಡು ಆ ಫಳಫಳ ಅನ್ನುವ ವಸ್ತುವನ್ನು ನಾನು ತೆಗಿಬೇಕು ಅಂತ ಹಿಂಗಂದ್ಲು. ಹಿಂಗಂದ ತಕ್ಷಣ ನೋಡಿ, ಆ ಚುಚ್ಚಿದಾಗ ಒಂದೇ ಸಮ ರಕ್ತದ ಕಾರಂಜಿಯಂತೆ ರಕ್ತ ಹೆಂಗೆ ಚಿಮ್ಮಿತು ಅಂದರೆ ಅವಳಿಗೆ ಭಯ ಆಗೋಯ್ತು. ಅದರಿಂದ ಅವಳು ಅಲ್ಲಿ ಆ ಸ್ಥಳ ಬಿಟ್ಟೆ ಅವ್ರು ಎಲ್ಲರೂ ಹುಡುಗರೆಲ್ಲ ಓಡೋಗ್ಬಿಟ್ರು. ಇವಾಗ ನಾವು ಮಕ್ಕಳೆಲ್ಲ ಹಾಗೆ ತಾನೆ, ಏನೋ ಒಂದು ಬಾಲು ಚೆಂಡು ಆಡ್ತಿರ್ತಾರೆ, ಯಾರ್ದೋ ಮನೆಯ ಗ್ಲಾಸ್ಗೋ ಕಾರ್ಗೋ ಬಿತ್ತು ಅಂದರೆ ಎಲ್ಲ ಮನೆಗೆ ಹೊಟ್ಟೋಗ್ಬಿಡ್ತಾರೆ, ಯಾರೂ ಇರೋದಿಲ್ಲ, ಯಾರು ಹೊಡೆದಿದ್ದು ಅನ್ನೋದೇ ಗೊತ್ತಾಗಬಾರ್ದು, ಆ ಥರ ಹೊಟ್ಟೋಗ್ತಾರೆ. ಹಾಗೆ ಹೊಟ್ಟೋದ್ಲವಳು. ಹೋದಾಗ ಅಲ್ಲಿ ಒಳಗೆ ಮಹರ್ಷಿಗೆ ಅತ್ಯಂತ ಯಾತನೆ, ಎಲ್ಲಿ ಅವಸ್ಥೆ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಿದ್ದಂಥ ನಿಷ್ಕಾಮವಾಗಿ ಮಾಡಿದ ತಪಸ್ಸು ಇದ್ದಕ್ಕಿದ್ದಂಗೆ ಎಚ್ಚರವಾಗಿದೆ. ಎಚ್ಚರವಾದ ತಕ್ಷಣ ಕಣ್ಣು ಕಳೆದು ಹೋಗಿದೆ. ಹೀಗಿರುವಾಗ ಅವರಿಗೆ ಆ ತಪಶಕ್ತಿಯಿಂದ ಅವರಿಗೆ ಅನ್ನಿಸ್ತು, ಛೇ, ಇಂಥ ನಾನು ಏನೂ ಮಾಡಿದೆ, ನನ್ನ ಪಾಡಿಗೆ ತಪಸ್ಸು ಮಾಡ್ತಿದ್ದೆ, ಇದಕ್ಕೆ ಯಾರು ಕಾರಣರು? ಅವರೆಲ್ಲರ ಮಲಮೂತ್ರಗಳು ಆ ಒಂದು ಇದಾಗೋಗ್ಲಿ, ಏನು ಬದ್ಧವಾಗೋಗ್ಲಿ, ಅವ್ರು ಆಚೆನೇ ಹೋಗಬಾರ್ದು ಅವ್ರಿಗೆ. ಏನು ಆ ಒಂದು ಶರ್ಯಾತಿ ರಾಜ ಬಂದಿದ್ನಲ್ಲ, ಅವನಿಗಷ್ಟೇ ಅಲ್ಲ ರೀ, ಅವನು ಬಂದಿದ್ದ ಕುದುರೆ, ಆನೆ, ಅವನು ಏನೇನು ಪ್ರಾಣಿ ಪಕ್ಷಿ ಎಲ್ಲದರ ಮಲಮೂತ್ರಗಳು ಬಂದಾಗೋಯ್ತು. ಏನು ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ರಾಜನಿಂದ ಹಿಡಿದು ಎಲ್ಲರೂ ಒದ್ದಾಡ್ತಿದ್ದಾರೆ. ಏನು ಮಾಡಿದ್ರು ಅದು ಭಯಂಕರವಾದಂತಹ ನೋವಿಂದ ಒದ್ದಾಡ್ತಿದ್ದಾರೆ. ಆಗ ಶರ್ಯಾತಿ ಮಹಾರಾಜ ಬಹಳ ಜ್ಞಾನಿಯಾಗಿದ್ದ, ಅವನಿಗೆ ಹೊಟ್ಟೆ ಉಬ್ಬರಿಸ್ಕೊಂಡ್ಬಿಡ್ತು. ಆಗ ಎಲ್ಲರೂ ಅತ್ಯಂತ ಸಂಕಟ ಪಡ್ತಿರೋದನ್ನ ನೋಡಿ ಅವನಿಗೇನು ಅಂತೂ ಮೇಧಾವಿನೇ ನಮಃ ಅಂತ ಹೇಳ್ತೀವಿ. ಆ ಮೇಧಾಶಕ್ತಿ ಭಗವಂತ ಒಳಗಿನಿಂದ ಪ್ರೇರಣೆ ಮಾಡಿದ ಅವನಿಗೆ. ಮಾಡಿ ಏನಿರಬಹುದು, ಈಗ ನಾವೇ ಹೇಳ್ತೀವಲ್ವಾ, ನಮಗೆ ಯಾಕೆ ಈ ಋಷಿ ಮುನಿಗಳ ಚಿಂತನೆ ದೇವರು ಕೊಟ್ಟ ಅಂತ ನಾವಿವಾಗ ಯೋಚನೆ ಮಾಡ್ತೀವಿ ನಮ್ಮ ಅಲ್ಪ ಬುದ್ಧಿಯಿಂದ. ಹಾಗೆ ಅವನು ಮಹಾನ್ ಬುದ್ಧಿವಂತ. ಅವನು ಯೋಚನೆ ಮಾಡಿದಾಗ ಅವನಿಗೆ ಅನ್ನಿಸ್ತು, ಓಹೋ, ಇಲ್ಲಿ ಯಾರೋ ಮಹಾತ್ಮರಿದ್ದಾರೆ, ಆ ಮಹಾತ್ಮರಿಗೆ ನಾವು ಅಪಚಾರ ಮಾಡಿದ್ದೀವಿ, ನಮ್ಮ ಗುಂಪಿನಲ್ಲಿ ಬಂದವರು ಯಾರೋ, ಅದಕ್ಕಾಗಿ ಹೀಗಾಗಿರ್ಬೇಕು ಅಂತ ಹೇಳಿ ಆ ಸೇನಾಪತಿ, ಮಂತ್ರಿ ಎಲ್ಲರನ್ನ ಕರೆಸಿ ಅಲ್ಲಿರ್ತಕ್ಕಂಥ ಋಷಿ ಮುನಿಗಳನ್ನ ವಿಚಾರಿಸ್ದ. ಸ್ವಾಮಿ, ಇಲ್ಲಿ ಯಾರಾದರೂ ತಪಸ್ ಮಾಡ್ತಿದಾರ, ಯಾರಿಂದ ನಮಗೆ ಹೀಗಾಗಿರಬಹುದು ಅಂದಾಗ ಅವ್ರು ಹೇಳ್ತಾರೆ, ಅಪ್ಪ, ಇಲ್ಲಿ ಬಹಳ ವರ್ಷಗಳಿಂದ ಚವನರು ತಪಸ್ ಮಾಡ್ತಾ ಇದ್ದಾರೆ, ಅದು ಅವರು ಎಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಆಗ ಎಲ್ಲರನ್ನ ಸಾಮ, ದಾನ, ಭೇದ, ದಂಡ ಎಲ್ಲ 4 ಉಪಾಯಗಳಿಂದ ಕೇಳ್ದ. ಯಾರು ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಆಗ ಸುಕನ್ಯಾ ಇಷ್ಟೆಲ್ಲ ನಡೆದ ಮೇಲೆ ಅವಳಿಗೆ ಗೊತ್ತಾಗೋಯ್ತು, ಓಹೋ, ನಾನೇ ಏನೋ ಮಾಡಿದ್ದೀನಿ. ಆಮೇಲೆ ಅದನ್ನ ಬಂದು ಅವಳು ಹೇಳ್ಕೊತಾಳೆ ತಂದೆ ಹತ್ರ, ನಾನೊಂದು ಅಲ್ಲಿ ಒಂದು ಹುತ್ತ ಇತ್ತು, ನಾನು ಆಟ ಆಡ್ತಾ ಹೋದೆ, ಅಲ್ಲಿ ಒಳಗೆ ಒಂದು ಫಳಫಳ ಒಂದು ವಸ್ತು ಕಾಣಿಸ್ತು, ಅದನ್ನು ನಾನು ದೀಪದ ಹುಳುನೋ ಅಥವಾ ಆ ವಜ್ರದ ಇದೋ ಏನೋ ಅಂತ ಅನ್ಕೊಂಡು ಹಿಂಗೆ ಅನ್ನಕ್ಕೆ ಹೋದೆ, ಅದು ರಕ್ತ ಬಂತು, ನಾನು ಆಚೆ ಬಂದೆ. ಆಗ ಅವನಿಗೆ ಎಲ್ಲಿದೆ ಬಾ ತೋರಿಸು ಅಂತ ಶರ್ಯಾತಿ ಮಹಾರಾಜ ಕರ್ಕೊಂಡು ಹೋಗ್ತಾನೆ ಸುಕನ್ಯಾನ. ನೋಡಿದ್ರೆ ಎಲ್ಲವನ್ನ ಸ್ವಲ್ಪವೇ ಬಿಡಿಸ್ತಾ ಬಂದ್ರು. ಆಗ ಅಲ್ಲಿ ತಪಸ್ಸು ಮಾಡ್ತಿರ್ತಕ್ಕಂಥ ಮಹರ್ಷಿಗಳ ಕಣ್ಣಿನಿಂದ ರಕ್ತ ಸುರಿತಾ ಇರೋದನ್ನ ನೋಡ್ಬಿಟ್ರು. ಸ್ವಾಮಿ, ಬಾಲಭಾವದಿಂದ ನನ್ನ ಮಗಳಿಗೆ ಮಹರ್ಷಿಗಳ ಕಣ್ಣು ಚುಚ್ಚಬೇಕು ಅನ್ನೋ ಉದ್ದೇಶ ಇಲ್ಲ, ಆದರೆ ಬಾಲಭಾವದಿಂದ ಮಾಡಿದ ಅಪರಾಧವನ್ನ ಕ್ಷಮಾ ಮಾಡಿ ಅಂತ ಕೇಳಿದಾಗ, ಇಲ್ಲ, ನೋಡು, ನಿನ್ನ ಮಗಳು ಹೇಗೆ ಮಾಡಿರ್ಬೋದು. ಜಗನ್ನಾಥದಾಸ್ ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ, ಗೊತ್ತಿದ್ದಾಗ್ಲಿ ಗೊತ್ತಿಲ್ಲದೆ ಆಗ್ಲಿ ನೀನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾ ಅವಳು, ನನ್ನ ಕಣ್ಣುಗಳನ್ನು ಚುಚ್ಚಿದಳೆ, ನಾನು ಅಂಧನಾಗಿದ್ದೇನೆ, ಈಗ ನನಗೆ ನನ್ನ ಸೇವೆ ಮಾಡಲು ನಿನ್ನ ಮಗಳನ್ನ ದಾರೆ ಎರೆದುಕೊಡು, ನನಗೆ ಹೆಂಡತಿಯನ್ನಾಗಿ ಕೊಡು, ಆಗ ನಿನ್ನ ಈ ಅಪರಾಧವನ್ನು ನಾನು ಕ್ಷಮಾ ಮಾಡ್ತೀನಿ. ಹಾಗಾಗಿ ಇನ್ನೇನು ಮಾತಾಡುವಂಥ ಆಯ್ಕೆನೇ ಇರಲಿಲ್ಲ ರಾಜನಿಗೆ. ಗಂತ್ಯರವೇ ಇಲ್ದೇನೆ ಏನು ಮಾಡ್ದ, ವೃದ್ಧರಾಗಿದ್ದಾರೆ, ಕುರುಡರಾಗಿದ್ದಾರೆ, ಇಂಥವರಿಗೆ ಅವನು ಸುಕನ್ಯೆಯನ್ನ ಧಾರೆ ಏರ್ಕೊಟ್ಟ. ಇವತ್ತಿನ ಕಾಲದನ್ನ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ರೀ, ಅಂಥ ಒಂದು ಮದುವೆ ನಡೆದೇ ಹೋಯ್ತು ಅಲ್ಲಿ. ಆಗ ಚವನರ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಬಂದಂಥ ಹೊಟ್ಟೆ ಉಬ್ಬರಿಸ್ತಿತ್ತಲ್ಲ, ಎಲ್ಲವೂ ಸರಿಯಾಯಿತು. ಆಮೇಲೆ ಚವನರನ್ನ ಮತ್ತೆ ಮದುಮಗಳನ್ನ ಆಶ್ರಮದಲ್ಲಿ ಬಿಟ್ಟು ಅವಳಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ರಾಜ ತನ್ನ ರಾಜಧಾನಿಗೆ ಹೊರಟು ಬಿಟ್ಟ. ಹೀಗೆ ಸುಕನ್ಯಾ ಧರ್ಮಾನುಸಾರವಾಗಿ
ಅನಿವಾರ್ಯವಾಗಿ ಆದರೂ ಧರ್ಮಾನುಸಾರವಾಗಿ ಕೈ ಹಿಡಿದಿದ್ದಾಳೆ ಚವನರನ್ನ. ಹಾಗಾಗಿ ಪತಿಯ ಶುಶ್ರೂಷೆಯಲ್ಲಿ ನಿರತಳಾದ್ಲು ಅಂತ ಕೇಳ್ತೀವಿ. ಆದರೆ ಸಹಜವಾದ ಒಂದು ಅನುಮಾನ ಬರುತ್ತೆ, ಅಲ್ಲರಿ 7-8 ವರ್ಷದ ಹುಡುಗಿ ಅತ್ಯಂತ ವೃದ್ಧರಾಗಿರ್ತಕ್ಕಂಥ ಇವರ ಸೇವೆಯನ್ನ ಹೇಗೆ ಮಾಡಿದ್ಲು? ಸಾಮಾನ್ಯವಾಗಿ ಆ ಹುಡುಗಾಟಿಕೆ ಇರುವಂಥ ಹುಡುಗಿಗೆ ಹೇಗೆ ಅಂದರೆ, ವೇದ ಮಂತ್ರಗಳ ಆ ಒಂದು ಸಾನ್ನಿಧ್ಯ, ಆ ವೇದ ಮಂತ್ರಗಳ ಆ ಒಂದು ಏನು ಇದು ಪ್ರಕಟವಾಗೋಯ್ತು. ವೇದ ಮಂತ್ರಗಳಿಂದ ಯಾವಾಗ ಅವರ ಹೆಂಡತಿಯಾದ್ಲು ಅವಳಿಗೊಂದು ಅಧಿಕಾರ ಬಂದ್ಬಿಡ್ತು ರೀ. ಅಂದ್ರೆ ಅಂತಹ ಶಕ್ತಿ, ಪ್ರಜ್ಞಾ, ಮೇಧ ಎಲ್ಲವೂ ಬಂದ್ಬಿಡ್ತು. ಚಮನರ ಹೆಂಡತಿ ಅಂದ್ರೆ ಈಗ 10 ದಿನ ಭಾಗವತ ಹೇಳೋದು ಆಚಾರ, ಆದ್ರೆ ಕೊನೆಯ ದಿನ ಅವರ ಹೆಂಡತಿಯನ್ನ ಕರೆದು ಆ ಒಂದು ದಂಪತಿ ಪೂಜೆ ಮಾಡ್ತೀವಿ. ಅವ್ರ ಹೆಂಡತಿ ಒಂದು ದಿನವೂ ಬಂದಿಲ್ಲ, ಅವ್ರು ಏನು ಜ್ಞಾನ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಅವರ ಹೆಂಡತಿ ಅನ್ನೋ ಒಂದು ಧರ್ಮಕ್ಕಾಗಿ ನಾವು ಹೇಗೆ ಅವರನ್ನು ಆಧರಿಸ್ತೀವೋ ಹಾಗೆ ಅದಕ್ಕಿಂತ ಮೀರಿದ್ದು ಇದು. ವೇದ ಕಾಲದಲ್ಲಿ ಹೆಂಡತಿ, ಮಹರ್ಷಿಗಳ ಹೆಂಡತಿ, ಚಮನರ ಹೆಂಡತಿ ಆದ ತಕ್ಷಣ ಅವಳಿಗೆ ಅಂತಹ ಒಂದು ಯೋಗ್ಯತೆ ಒಳಗಿನಿಂದ ದೇವರು ಕೊಟ್ಟುಬಿಟ್ಟ. ಹಾಗೆ ತನ್ನ ಕಾಲಕ್ಕೆ ಆ ಪತಿಯ ಮನಸ್ಸನ್ನು ಅರಿತು ಅವಳು ಎಲ್ಲವನ್ನ ಒದಗಿಸಿ ಅತ್ಯಂತವಾಗಿ ಹೇಗೆ ಕುಂತಿದೇವಿ ದೂರ್ವಾಸರ ಸೇವೆಯನ್ನು ಮಾಡಿದ್ಲೋ ಪುಟ್ಟ ಸಣ್ಣ ವಯಸ್ಸಿನಲ್ಲಿ, ಹಾಗೆ ಸುಕನ್ಯೆ ಆ ಚವನರ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಒಂದು ದಿನ ಸ್ನಾನ ಮಾಡೋಕ್ಕೋಸ್ಕರ ನದಿ ತೀರಕ್ಕೆ ಹೋದ್ಲೋ, ಅಲ್ಲಿ ಆಕಾಶದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾ ಇದ್ರು. ಆಗ ಅವ್ರು ಕೇಳ್ತಾರೆ, ಅಮ್ಮ ನೀನು ಎಂಥ ಯೌವನದಲ್ಲಿ ಬಂದಿದ್ಯಾ, ಇಂತಹ ಸುಂದರಿಯಾಗಿದ್ಯಾ, ಈ ಕಾಡಿನಲ್ಲಿ ಏನಕ್ಕೆ ಓಡಾಡ್ತಾ ಇದೆಯಾ? ಅವರಿಗೆಲ್ಲ ಗೊತ್ತು ದೇವತೆಗಳು, ಆದರೆ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ ಅವರು ಕೇಳ್ತಾರೆ. ನೋಡು, ಅವಳು ಹೇಳ್ತಾಳೆ ತನ್ನ ಎಲ್ಲ ವೃತ್ತಾಂತವನ್ನ, ಹೀಗಾಯ್ತು ಅಂತ ಹೇಳ್ತಾಳೆ. ನೀನು ಅನುಪಮ ಲಾವಣ್ಯದಿಂದ ಇದೆಯಾ, ನೀನು ಯಾಕೆ ಈ ವೃದ್ಧನಾದಂತಹ ಈ ತಪಸ್ವಿಯನ್ನ ನೀನು ಯಾಕೆ ಇವನನ್ನ ಮದುವೆ ಮಾಡ್ಕೊಂಡೆ? ನೀನು ನಮ್ಮನ್ನ ವರಿಸು, ನೀನು ರಾಜಕನ್ಯೆ, ನಮ್ಮನ್ನ ವರಿಸು, ದೇವಲೋಕದ ಸುಖ ಭೋಗಗಳನ್ನೇ ನಿಮಗೆ ಕೊಡ್ತೀವಿ ಎಂದಾಗ ಅವಳು ಹೇಳ್ತಾಳೆ, ಸ್ವಾಮಿ ನಾನು ಪತಿವ್ರತೆಯಾಗಿದ್ದೇನೆ, ನನಗೆ ಪತಿಯಲ್ಲೇ ಅನುರಾಗ ಇರೋದ್ರಿಂದ ನನಗೆ ಪತಿಯೇ ಪತಿಯ ಸೇವೆಯೇ ನನಗೆ ಶ್ರೇಷ್ಠವಾದಂತಹ ತಪಸ್ಸು. ಯಾಕೆಂದ್ರೆ ತಪಸ್ಸು ನನ್ನ ಗಂಡ ಮಾಡ್ತಿದ್ದಾರೆ, ಅವರಿಗೆ ನಾನು ಅನುಕೂಲಸ್ಥಳಾಗಿದ್ದೇನೆ ಅಂತ ಹೇಳ್ತಾಳೆ. ಆಗ ದೇವತೆಗಳು ಹೇಳ್ತಾರೆ, ನಿನಗೆ ನಿಜವಾಗ್ಲೂ ಇಷ್ಟು ಪತಿ ಭಕ್ತಿ ಇರೋದಾದ್ರೆ ನಾವು ನಿನ್ನ ಪತಿಯನ್ನ ಸುಂದರವಾದಂತಹ ಯುವಕನನ್ನಾಗಿ ಮಾಡ್ತೀವಿ, ನಾವು ದೇವಲೋಕದ ವೈದ್ಯರು ಅಂತ ಹೇಳಿ ಬರ್ತಾರೆ. ಬಂದಾಗ ಆ ಸುಕನ್ಯೆ ಬರ್ತಾಳೆ ಆಶ್ರಮಕ್ಕೆ. ಬಂದು ಚವನರಿಗೆ ಎಲ್ಲ ವಿಷಯ ಹೇಳ್ತಾಳೆ. ಅವರು ತಾವು ದೇವತೆಗಳು ಮಾಡೋ ಚಿಕಿತ್ಸೆಗೆ ಒಪ್ಪುತ್ತಾರೆ. ಅವಾಗ ಎಲ್ಲವನ್ನ ಚಿಕಿತ್ಸೆ ಮಾಡಿ ಆ ಸರೋವರದ ಬಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ದೇವತೆಗಳು ಹೇಳ್ತಾರೆ, ಬನ್ನಿ ಚವನರೇ ಇಲ್ಲಿ ಮುಳುಗೋಣ ಅಂತ. ಆ ಚವನರನ್ನ ಹಿಡಿದು ಆ ಅಕ್ಕಪಕ್ಕದಲ್ಲಿ ಹಿಡಿದಂತಹ ದೇವತೆಗಳು ಮುಳುಗ್ತಾರೆ. ಮುಳುಗಿ ಹೇಳ್ತಾರೆ. 3 ಜನ ಸುರದ್ರೂಪಿ ಯುವಕರು ಬರ್ತಾರೆ. 3 ಜನ ಒಂದೇ ತರ ಇದ್ದಾರೆ, ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. 3 ಜನ ಏಕಕಾಲಕ್ಕೆ ಬರ್ತಾರೆ. ಬಂದು ಅವ್ರು ಹೇಳ್ತಾರೆ, ಏನು ವ್ಯತ್ಯಾಸ ಕಂಡು ಹಿಡಿಯೋಕೆ ಸಾಧ್ಯವೇ ಇಲ್ಲ, ಆ ರೀತಿ ಬರ್ತಾರೆ. ನೀನು ಯಾರನ್ನ ಬರೆಸ್ತೀಯೋ ಅವರು ನಿನ್ನ ಪತಿ ಆಗ್ತಾರೆ. ಇವಳು ಮೊದಲೇ ಅಶ್ವಿನಿ ದೇವತೆಗಳು ಕೇಳಿದ್ರು ನಮ್ಮನ್ನ ವರಿಸು ಅಂತ. ಇವಳು ಹೇಳಿದ್ಲು, ಇಲ್ಲ, ನನ್ನ ಪತಿಯ ವಿನಃ ನನಗೆ ಯಾವುದೂ ಇಲ್ಲ. ಆಗ ಅವಳ ಸಹಾಯಕ್ಕೆ ಬಂದವರು ಯಾರು ಗೊತ್ತಾ? ಅವಳು ಮನಸ್ಸಿನಲ್ಲಿ ತನ್ನ ತಂದೆ ತಾಯಿಗಳನ್ನ ಪ್ರಾರ್ಥನೆ ಮಾಡಿ ನಮಿಸ್ತಾಳೆ. ಆಮೇಲೆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾಳೆ. ನಮಸ್ಕಾರ ಮನಸ್ಸಿನಲ್ಲಿ ವಂದನೆ ಮಾಡಿ ಇಡೀ ಆ ಒಂದು ಪಂಚಭೂತಗಳಿಗೆ, ಆ ಒಂದು ಪ್ರಕೃತಿಗೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿಯನ್ನ, ಎಲ್ಲ ಪತಿವ್ರತೆಯರನ್ನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಆ ಒಂದು ಪಂಚಭೂತಗಳಿಗೆ ಒಡೆಯರಾದಂತಹ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾಳೆ. ಸಾಕ್ಷಿ ದೇವತೆಗಳನ್ನ ಕರೀತಾಳೆ. ಸ್ವಾಮಿ, ನೀವು ನನಗೆ ಅನುಕೂಲರಾಗಬೇಕು. ನನ್ನ ಪತಿಯ ವಿನಃ ನಾನು ಯಾರನ್ನು ಕಣ್ಣೆತ್ತಿ ನೋಡೋದಿಲ್ಲ. ನನ್ನ ಪತಿ ಯಾರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಲಿ ಅಂತ ಹೇಳಿ ಆ ಪತ್ಯಂತರ್ಗತ ಪರಮಾತ್ಮನಲ್ಲಿ ಶರಣಾಗುತ್ತಾಳೆ. ಸ್ವಾಮಿ, ನೀನು ಅನೇಕ ರೂಪದಿಂದ ಇದೆಯಾ, ಆದರೆ ನನ್ನ ಪತಿ ಯಾರು ಅನ್ನೋದನ್ನ ನೀನು ತೋರಿಸು ಅಂತ ಕೇಳ್ತಾಳೆ. ಆವಾಗ ನೋಡಿ, ತಂದೆ ತಾಯಿಗಳು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮಹಾಭಾರತಾದಿ ಕಥೆಗಳನ್ನ ಹೇಳಬೇಕು ಅನ್ನೋದು ಹಿಂದಿನ ಕಾಲದಿಂದ ಬಂದಿತ್ತು. ಅವನು ಶರ್ಯಾತಿ ಮಹಾರಾಜ ಪುಟ್ಟ ಮಗು ಇದ್ದ ಕಾಲಕ್ಕೆ ಪ್ರತಿದಿನ ಕಥೆಯನ್ನ ಹೇಳಿ 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 ಮಲಗಿಸ್ತಾ ಇರ್ತಾನೆ. ಒಂದು ದಿನ ಹೇಳಿರ್ತಾನೆ ಶರ್ಯಾತಿ ಮಹಾರಾಜ, ನೋಡಮ್ಮ, ದೇವತೆಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ದೇವತೆಗಳಿಗೆ ಭೂಸ್ಪರ್ಶ ಇರೋದಿಲ್ಲ. ಮನುಷ್ಯರು ಹೇಗೆ ಭೂಮಿಯನ್ನ ಸ್ಪರ್ಶ ಮಾಡಿಕೊಂಡು ಓಡಾಡ್ತಾರೋ ಹಾಗೆ ದೇವತೆಗಳು ಭೂಸ್ಪರ್ಶ ಇರೋದಿಲ್ಲ. ಭೂಸ್ಪರ್ಶ ಬಂದ್ರೆ ಅವರ ದೇವತಾ ಗುಣ ಕಡಿಮೆ ಆಗತ್ತೆ ಅಂತ ಅವರು ಭೂಮಿಗೆ ಸ್ಪರ್ಶ ಮಾಡೋದಿಲ್ಲ
ಆಗ ಅವಳಿಗೆ ಆ ಮಾತು ದೇವರು, ನಾವು ಹಲಾಯುಧಾಯ ನಮಃ ಅಂತ ಹೇಳ್ತೀವಿ ಪ್ರತಿದಿನ, ಮಕ್ಕಳನ್ನ ಸ್ಕೂಲಿಗೆ ಎಕ್ಸಾಮಿಗೆ ಕಳಿಸುವಾಗ ಹಲಾಯುಧಾಯ ನಮಃ ಅಂತ ಹೇಳು. ಯಾಕೆಂದ್ರೆ ಹಲ ಅಂದ್ರೆ ಒಂದು ನೇಗಿಲಿಗೆ ಮುಂದೆ ಇರುತ್ತೆ ನೋಡಿ, ಅದಕ್ಕೆ ಹಲ ಅಂತ ಹೇಳ್ತಾರೆ. ಹಲದ ಕೆಲಸ ಏನು? ಕೆಳಗಿರೋದನ್ನ ಮೇಲ್ ಮಾಡುತ್ತೆ, ಮೇಲಿರೋದನ್ನ ಕೆಳಗೆ ಮಾಡುತ್ತೆ. ಯಾವತ್ತೋ ಕೇಳಿದ್ದವಳು ಅದನ್ನ ದೇವರು ಹಲಾಯುಧಾಯ ನಮಃ ಅಂತ ಕೆಳಗಿದ್ದನ್ನ ಮೇಲ್ ತಗೊಂಡ್ ಬಂದು ಅವಳ ಕೈ ಕೊಟ್ಟೇ ಬಿಟ್ಟ ಭಗವಂತ. ಅಷ್ಟು ಜನ ದೇವತೆಗಳು, ಗುರುಗಳು, ಹಿರಿಯರು, ಮಾತಾಪಿತೃಗಳು ಎಲ್ಲರೂ ಮಾಡಿದ ಅನುಗ್ರಹ ಏನಾಯ್ತು ನೋಡಿದಳು. ಇಬ್ಬರು ಯುವಕರು ಆ ಸಮುದ್ರದ ಮೇಲೆ ಇದ್ದಾರೆ, ಆ ಸರೋವರದ ಮೇಲಿದ್ದಾರೆ. ಒಬ್ರು ಮಾತ್ರ ಭೂಮಿಗೆ ಸ್ಪರ್ಶರಾಗಿದ್ದಾಗ ಅವಳು ಹೇಳಿದ್ಲು, ಇವರೇ ನನ್ನ ಪತಿ. ಆಗ ಚವನರು ಸಂತೋಷದಿಂದ, ಎಂತಹ ಬುದ್ಧಿವಂತೆ ಇದ್ದಾಳೆ, ಎಂತಹ ಪತಿವ್ರತೆ ಇದ್ದಾಳೆ ಅಂತ ಹೇಳಿ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಆ ಒಂದು ಸುಕನ್ಯೆಯನ್ನ. ಹೀಗೆ ಆ ಪತಿಯನ್ನ ನೋಡಿ, ಆ ಬದಲಾವಣೆ ಬಂದಿದ್ದ ಪತಿ ಬದಲಾವಣೆ ಬಂತಲ್ಲ. ಇವತ್ತಿನ ನಮ್ಮ ಆಚಾರ್ಯ ಯಾವಾಗ ಹೇಳ್ತಾರೆ, ಇವತ್ತು ಸಣ್ಣ ಹುಡುಗನನ್ನ ಮದುವೆ ಮಾಡಿಕೊಂಡು ಮುದುಕನನ್ನಾಗಿ ಮಾಡ್ತಾರೆ, ಆದರೆ ಸುಕನ್ಯೆ ಮುದುಕನನ್ನ ಮದುವೆ ಮಾಡಿಕೊಂಡು ತನ್ನ ಗಂಡನನ್ನ ಯುವಕನನ್ನಾಗಿ ಮಾಡಿದ್ಲು. ಸುಕನ್ಯೆಯನ್ನ ಮದುವೆಯಲ್ಲಿ ವಿಶೇಷವಾಗಿ ಅರುಂಧತಿಯ ನಂತರ ಸುಕನ್ಯೆಯನ್ನ ಸ್ಮರಣೆ ಮಾಡಬೇಕು. ಅಂದ್ರೆ ತನ್ನ ಗಂಡ ವೃದ್ಧನಾಗಿದ್ದರು. ಯಾವುದು ವೃದ್ಧ ಅಂದ್ರೆ ಕೇವಲ ದೇಹದಿಂದ ಅಲ್ಲರಿ, ಜ್ಞಾನದಿಂದ ಇಲ್ಲಪ್ಪ ನನಗೆ ಆಗೋದಿಲ್ಲ, ನನಗೆ ಈ ಸಾಧನೆ ಬೇಡ, ಈ ರೀತಿಯ ಮನಸ್ಥಿತಿ, ವಿರುದ್ಧ ಮನಸ್ಥಿತಿಯ ಗಂಡ ನಿನಗೆ ಕರ್ಮಾನುಸಾರಿಯಾಗಿ ಸಿಕ್ಕರೂ ಸುಕನ್ಯೆಯನ್ನ ಸ್ಮರಣೆ ಮಾಡಿ ಅವಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡ್ತಾ ಬಂದರೆ ಆಗ ನಮಗೆ ಅನುಕೂಲನಾಗಂತ, ನಮಗೆ ದೇಹದ ರೂಪದಲ್ಲಿರ್ಬೋದು ಮತ್ತೆ ಮನಸ್ಸಿನ ಅನುಸಂಧಾನದಲ್ಲಿರ್ಬೋದು. ಈಗ ನನಗೇನೋ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂದ್ರೆ ನನ್ನ ಗಂಡ, ಮಕ್ಕಳು, ಮನೆಯವರೆಲ್ಲ ಅನುಕೂಲರಾಗಬೇಕು. ಹಾಗೆ ಅನುಕೂಲರಾಗಬೇಕಾದ್ರೆ ಆ ದೇವತೆಗಳ ಆ ಸುಕನ್ಯೆಯ ಸಾಧಿಸಿ ತೋರಿಸಿದಾಳೆ, ಅಲ್ಲಿ ಒಳಗೆ ದೇವರೊಳಗೆ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳ್ತಾ ಆ ಅಶ್ವಿನಿ ದೇವತೆಗಳಿಗೆ ಚವನರು ಕೇಳ್ತಾರೆ, ಸ್ವಾಮಿ ನೀವು ನನಗೆ ಇಂತಹ ಯೌವನ ಕೊಟ್ರಿ, ಆರೋಗ್ಯ ಕೊಟ್ರಿ, ನಾನು ನಿಮಗೇನು ಕೊಡಬೇಕು ಅಂದರೆ ಆ ಅಶ್ವಿನಿ ದೇವತೆಗಳು ಯಾಗದಲ್ಲಿ ನನಗೆ ಸೋಮಪಾನದ ಅಧಿಕಾರವಿಲ್ಲ ಸ್ವಾಮಿ, ಅದನ್ನು ನೀವು ಕೊಡಬೇಕು ಅಂದಾಗ ಆ ಚವನರು ಆಯಿತು ಅಂತ ಹೇಳ್ತಾರೆ. ಅವ್ರು ಹೊರಟು ಬಿಡ್ತಾರೆ. ಆಮೇಲೆ ಚವನರು ಏನು ಮಾಡ್ತಾರೆ, ಆ ಒಂದು ಶರ್ಯಾತಿ ಮಹಾರಾಜನನ್ನು ಕರೆಸಿ, ರಾಜ ನಿನ್ನಿಂದ ನಾನೊಂದು ಮಹಾಯಜ್ಞವನ್ನು ಮಾಡಿಸ್ಬೇಕು ಅಂತ ಇದ್ದೀನಿ ಅಂದಾಗ ರಾಜ ಬಹಳ ಸಂತೋಷದಿಂದ ತನ್ನ ಅಳಿಯನ ಮಾತಿಗೆ ಒಪ್ಪಿ ಒಂದು ಯಜ್ಞಶಾಲೆ, ರಾಜ ಕೇಳಬೇಕೆ, ದೊಡ್ಡ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಚವನರು ಮುಖ್ಯವಾದಂಥ ಆಚಾರ್ಯರಾಗ್ತಾರೆ. ಆ ಯಜ್ಞಾಂಗವಾದ ಎಲ್ಲ ಕರ್ಮಗಳು ಮುಗಿದ ಮೇಲೆ ಚವನರು ದೇವ ವೈದ್ಯರಿಗೆ, ಅಶ್ವಿನಿ ದೇವತೆಗಳಿಗೆ ವಿಧಿಪೂರ್ವಕವಾಗಿ ಸೋಮರಸವನ್ನ ಸಮರ್ಪಿಸುವಂತಹ ಕಾರ್ಯದಲ್ಲಿ ತೊಡಗ್ತಾರೆ. ಆಗ ಇಂದ್ರದೇವರು ಬರ್ತಾರೆ, ಸ್ವಾಮಿ ಮಂತ್ರಪೂರಿತವಾದಂತಹ ಈ ಸೋಮಪಾನಕ್ಕೆ ಒಂದು ದೇವತೆ, ಇವರು ಅಶ್ವಿನಿ ದೇವತೆಗಳು ಅರ್ಹರಲ್ಲ, ಇವರು ಒಂದು ವೈದ್ಯರಿದ್ದಾರೆ. ಇವತ್ತಿಗೂ ನೋಡಿ ನಾವು ಇದರಲ್ಲಿ ಪಿತೃಕಾರ್ಯಕ್ಕೆ ವೈದ್ಯರನ್ನ ಕರೆಯೋದಿಲ್ಲ, ವೈದ್ಯರು ಅನರ್ಹರು ಅಂತ. ಪಿತೃಕಾರ್ಯದಲ್ಲಿ ಕೂಡಿಸ್ತೀವಲ್ಲ ಬ್ರಾಹ್ಮಣರನ್ನ, ಅದಕ್ಕೆ ವೈದ್ಯರನ್ನ ಕರೆಯೋದಿಲ್ಲ. ಇವತ್ತು ಸೋಮಪಾನ ಇವರಿಗೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಚವನರು ಹೇಳ್ತಾರೆ, ಸ್ವಾಮಿ ಇವರು ದೇವತೆಗಳು, ಮಹಾತ್ಮರು, ಪರೋಪಕಾರಿಗಳಾಗಿದ್ದಾರೆ, ಇವರಿಗೆ ಇನ್ಯಾವ ವಿಶೇಷ ಅರ್ಹತೆ ಬೇಕು? ಅದರಿಂದ ಇವರು ಚಿಕಿತ್ಸಕರು, ಇವರು ಇತರರ ಸೇವೆಯನ್ನ ಮಾಡ್ತಿದ್ದಾರೆ, ಅದರಿಂದ ನೀವು ಕೊಡಬಾರದು ಅಂತ ಹೇಳ್ತಾನೆ. ಅಕಸ್ಮಾತ್ ನೀವು ನನ್ನ ಮಾತನ್ನು ಮೀರಿ ಕೊಟ್ರೆ ನಾನು ವಜ್ರಾಯುಧದಿಂದ ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ ಇಂದ್ರದೇವರು. ಆಗ ಚವನರು ಹೇಳ್ತಾರೆ, ಕೊಡಕ್ಕೆ ಅವನು ಇನ್ನೇನು ವಜ್ರಾಯುಧ ಇದು ಮಾಡಬೇಕು ಅಂತ ಹಿಂಗೆ ಕೈ ಎತ್ತುತ್ತಾನೆ ಇಂದ್ರದೇವರು. ಆ ಚವನರು ತಮ್ಮ ಆ ತಪಶಕ್ತಿ, ಎಂಥ ತಪಶಕ್ತಿ ರೀ ಅಂದ ಇಂದ್ರನ ಕೈಯನ್ನ ಸ್ತಂಭನಗೊಳಿಸ್ಬಿಡ್ತಾರೆ. ಇಂದ್ರನ ಕೈ ವಜ್ರಾಯುಧಂದ ಹಾಗೆ ಸ್ಟಿಲ್ ಅಂತ, ಇಂಟರ್ನೆಟ್ ಹೋದ್ರೆ ನಮಗೆ ಸ್ಟಿಲ್ ಆಗಿ ನಿಂತು ಬಿಟ್ಟಿರುತ್ತಲ್ಲ, ಆ ಥರ ನಿಂತು ಬಿಡುತ್ತೆ ಸ್ಟಿಲ್ ಆಗಿ. ಇಂದ್ರದೇವರು ಎಂಥ ದೇವತೆಗಳಿಗೆ ಒಡೆಯ ಇಂದ್ರದೇವರು ನಿಂತು ಬಿಡ್ತಾರೆ. ತಪಶಕ್ತಿ ಅನ್ನೋದು ಆ ಭಗವಂತನಿ ನಿಷ್ಕಾಮವಾಗಿ ಮಾಡಿದ ತಪಶಕ್ತಿ ಯಾರನ್ನರಾಗ್ಲಿ ಸ್ತಂಭನಗೊಳಿಸುತ್ತೆ. ನಾವು ಅಂಥ ಈ ಸ್ತಂಭನಗೊಳಿಸಿದಂತಹ ಇಂತಹ ಚಮನರಿಗೆ ನಾವು ನಮಸ್ಕಾರ ಮಾಡ್ಬೇಕ್ರಿ ಸುಕನ್ಯಾ ಸಹಿತ. ಯಾಕೆಂದ್ರೆ ನಮ್ಮ ಮನಸ್ಸು ನೂರಾರು ಕಡೆ ಅಲ್ಕೊಂಡು ಓಡಾಡ್ತಾ ಇದೆ, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ. ಈ ಇನ್ನೂ ಹೀನಾಯವಾದ ದೃಷ್ಟಾಂತ ನಮ್ಮ ಮನಸ್ಸಿಗೆ ಕೊಡ್ಬೇಕಾದ್ರೆ ಈ ನಾಯಿಗಳು ಪ್ರತಿಯೊಂದು ಮನೆಗೆ ಎಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಲಿತಾ ಇರುತ್ತಲ್ಲ, ಆ ಥರ ನಮ್ಮ ಮನಸ್ಸು ವಿಷಯಾದಿಗಳಲ್ಲಿ ಜಡ ಜೀವರಲ್ಲೇ ಹೋಗಿ ಅಲಿತಾ ಇದೆ. ಆದರೆ ಅದನ್ನ ಒಂದು ಕಡೆ ಭಗವಂತನ ಕಡೆ ನಿಲ್ಲಿಸ್ಬೇಕಾದ್ರೆ ಇಂತಹ ಚವನರನ್ನು ನಾವು
ಪ್ರಾರ್ಥನೆ ಮಾಡಬೇಕು ಅಂತ ಯಾವಾಗೂ ಹೇಳ್ತಿರ್ತಾರೆ ಆಚಾರ್ಯರು. ಇದರಿಂದ ಈ ಇಂದ್ರದೇವರು ಕಣ್ಣೆದುರುಗೆ ನಿಂತಿದ್ದಾರೆ, ಸೋಮರಸವನ್ನ ಕೊಟ್ಟೇ ಬಿಟ್ರು ಆ ಒಂದು ತಪಶಕ್ತಿಯಿಂದ. ಆಗ ಅದು ಇಂದ್ರದೇವರನ್ನ ಶಿಕ್ಷಣೆ ಮಾಡಬೇಕು ಅಂತ ಹೇಳಿ ಮದ ಅನ್ನುವ ರಾಕ್ಷಸನನ್ನ ಆ ಚವನರು ಸೃಷ್ಟಿ ಮಾಡಿಬಿಡ್ತಾರೆ. ಮಾಡಿ ಆ ಒಂದು ಬಾಯಿನ ನುಂಗೇ ಬಿಡಬೇಕು ಅಂತ ಇಂದ್ರದೇವರನ್ನ ಅಂತ ಹೋದಾಗ ಇಂದ್ರದೇವರು ಬೇರೆ ದಾರಿ ಇಲ್ಲದೆ ಚವನರ ಮೊರೆ ಹೋಗ್ತಾರೆ ಅಂತ ಸಾಮಾನ್ಯರು ಹೇಳ್ತಾರೆ. ಆದರೆ ಮಹಾಭಾರತದಲ್ಲಿ ಏನು ಬರುತ್ತೆ, ಇಂದ್ರದೇವರು ಚವನರ ಈ ತಪಶಕ್ತಿಯನ್ನ ಜಗತ್ತಿಗೆ ಪ್ರಚುರಪಡಿಸ್ಬೇಕು ಅಂತ ಹೇಳಿಯೇ ಇದನ್ನೆಲ್ಲ ಮಾಡಿದ್ದು. ಇಲ್ಲಂದ್ರೆ ಮನಸ್ಸಿಗೆ ಅಭಿಮಾನಿ ಇಂದ್ರಕಾಮರು, ಅವ್ರಿಗೆ ಗೊತ್ತಿಲ್ವೇ, ಒಳಗಡೆಯಿಂದ ಬುದ್ಧಿಯನ್ನ ಕೊಟ್ಟವ್ರು ಅವರೇ ಅಲ್ವೇ, ಮನಸ್ಸು ಕೊಟ್ಟವರು, ಸೋಮಪಾನಕ್ಕೆ ಅರ್ಹರು ಅಂತ ಹೇಳಿ ಮನಸ್ಸು ಕೊಟ್ಟವ್ರು ಯಾರು, ಒಳಗಿನಿಂದ ಇಂದ್ರದೇವರೇ. ಆದರೆ ಹೊರಗಿನಿಂದ ಅವ್ರು ಅಡ್ಡಿ ಮಾಡಿದ್ರು ಅಂತ ನಾವು ಇಂದ್ರದೇವರನ್ನ ಯಾವತ್ತೂ ತಪ್ಪು ತಿಳಿಬಾರ್ದು. ಚವನರ ತಪಸ್ಸನ್ನ ಜಗತ್ತಿಗೆ ಪ್ರಚುರಪಡಿಸ್ಬೇಕು ಅಂತ ಹೇಳಿ ಆ ಒಂದು ಬಾಹುವನ್ನ, ಇಂದ್ರನ ಬಾಹುವೂ ಚಲಿಸೋದಿಲ್ಲ ಮಹರ್ಷಿಗಳ ಒಂದು ಇದು ಇಲ್ಲದೆ, ಅನುಮತಿ ಇಲ್ಲದೆ ಅಂತ ತೋರಿಸ್ಬೇಕಾಗಿದೆ. ಆಮೇಲೆ ಅದನ್ನು ಇಂದ್ರದೇವರು ಒಪ್ಕೋತಾರೆ. ಆ ಮದ ಅನ್ನುವ ರಾಕ್ಷಸನನ್ನ ಸೃಷ್ಟಿ ಮಾಡಿದ್ರಲ್ಲ, ಅವ್ರು ಬಂದು ಕೇಳ್ತಾರೆ, ಸ್ವಾಮಿ ನಮಗೆ ಏನು ಕೆಲಸ, ನಮಗೊಂದು ಕೆಲಸ ಕೊಡಿ, ಸೃಷ್ಟಿ ಆಗೋಗಿದೆಯಲ್ಲ. ಅಂದರೆ ನೀವು ಜೂಜು ಬೇಟೆ ಇಂಥ ಕಡೆ ಹೋಗಿ, ಜೂಜು ಆಡೋರಲ್ಲಿ ಹೋಗಿ ಸೇರ್ಕೊಳ್ಳಿ, ಬೇಟೆ ಆಡೋರಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತ ರಾಕ್ಷಸ ಇರ್ತಾನೆ. ಅದಕ್ಕಾಗಿ ಒಂದು ಪ್ರಾಣಿಯನ್ನು ಕೊಲ್ಲುವಂತಹ ಬುದ್ಧಿ ಬರುತ್ತೆ. ಜೂಜನ್ನು ಆಡುವಾಗ ಇಂತಹ ಮದ ಅನ್ನುವ ರಾಕ್ಷಸ ಬಂದು ಸೇರ್ಕೊಂಡಿರ್ತಾನೆ ಅಂತ ಹೇಳ್ತೀವಿ. ಈಗ ಇನ್ನೊಂದು ವಿಷಯ ಚವನರ ಬಗ್ಗೆ ನಾವು ತಿಳಿಯಲೇಬೇಕು. ಇಕ್ಷ್ವಾಕು ವಂಶದಲ್ಲಿ ಯವನಾಶ್ವ ಅಂತ ಒಬ್ಬ ಪ್ರಸಿದ್ಧನಾದಂತಹ ರಾಜ. ಇದು ಹರಿವಂಶದಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಅವನಿಗೆ ಸಂತಾನ ಇರಲಿಲ್ಲ. ಆ ಸಂತಾನ ಇರಲಿಲ್ಲ ಅಂದರೆ ಇವತ್ತು ನೋಡಿ, ಸಂತಾನಕ್ಕೆ ಆ ಒಂದು ಇದಕ್ಕಾಗಿ ಗಂಡ ಹೆಂಡತಿಯರು ಎಷ್ಟು ತಪಸ್ಸು ಮಾಡೋದು ನಾವು ನೋಡಿದೀವಿ. ಇವತ್ತಿನ ಕಾಲದ ಗಂಡ ಹೆಂಡತಿಯರೇ ಮಾಡ್ತಾರೆ. ಆದರೆ ಹಿಂದೆ ಋಷಿ ಮುನಿಗಳು ಎಷ್ಟು ನಿಸ್ವಾರ್ಥರಾಗಿದ್ರು ಅಂದರೆ, ನಮಗೆ ರಾಜನ ಸಂತತಿ ಕ್ಷೀಣವಾಗಬಾರ್ದು ಅಂತ ಹೇಳಿ ಋಷಿ ಮುನಿಗಳೆಲ್ಲರೂ ಸೇರಿ ರಾಜನ ಒಂದು ಸಂತತಿಗಾಗಿ ಪ್ರಾರ್ಥನೆ ಮಾಡ್ತಾ ಒಂದು ಯಾವೊಂದು ಯಜ್ಞವನ್ನ ಮಾಡ್ತಾರೆ. ಯಜ್ಞ ಅವನಿಗಾಗಿ ತಮ್ಮದೆಲ್ಲ ತಪಶಕ್ತಿಯನ್ನ ಒಂದು ಆ ನೀರಿನಲ್ಲಿ ಆವಾಹನೆ ಮಾಡಿ ಅದನ್ನ ಆ ಯಜ್ಞ ಮಾಡಿ, ಯಜ್ಞದ ಹವಿಸಿನಲ್ಲಿ ಪೂರ್ಣ ಕುಂಭದಲ್ಲಿ ಆ ಮಂತ್ರಪೂತವಾದಂತಹ ಜಲವನ್ನ ಮಾಡ್ತಾರೆ. ಅದನ್ನ ರಾಜಪತ್ನಿಗೆ ಕೊಡಬೇಕು ಅಂತ. ಅಷ್ಟೊತ್ತಿಗೆ ಆ ರಾಜಪತ್ನಿ ಏನ್ ಮಾಡ್ತಾಳೆ, ರಾಜಪತ್ನಿಗೆ ಹೇಳ ಕಳಿಸ್ಬೇಕಲ್ಲ, ಹೇಳ ಕಳಿಸಿದ್ದಾರೆ. ಆ ರಾತ್ರಿ ಆಗಿದೆ, ಮಹರ್ಷಿಗಳೆಲ್ಲ ಮಲಗಬೇಕು ಅಂತ ರಾಜ ತಾನು ಎಲ್ಲೋ ರಾಜ ಕಾರ್ಯದಲ್ಲಿ ಹೋದವನು ಬಂದಾಗ ದಾರಿ ತಪ್ಪಿ ಬಳಲಿ ಬಂದ. ಅವನಿಗೆ ಅತಿಯಾಗಿ ಬಾಯಾರಿಕೆ ಆಯಿತು. ಅವತ್ತು ಹೇಗೆ ಆ ಪರೀಕ್ಷಿತ್ ರಾಜನಿಗೆ ಬಾಯಾರಿಕೆ ಆಯಿತೋ ಹಾಗೆ ಬಾಯಾರಿಕೆ ಆಗಿದೆ. ನೋಡ್ದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಶಾಂತವಾಗಿದೆ. ಆ ಮಂತ್ರಪೂತವಾದ ನೀರು ಸಿಕ್ತು, ಅಲ್ಲಿ ಇತ್ತು. ಘಟ 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 ಕುಡಿದು ಬಿಟ್ಟ. ಮಂತ್ರಪೂತವಾದಂತಹ ನೀರು ತಮ್ಮ ಎಲ್ಲ ತಪಶಕ್ತಿಯನ್ನ ಅಲ್ಲಿ ಇಟ್ಟು ರಾಜನಿಗೆ ಸಂತತಿಯಾಗಬೇಕು, ಅದನ್ನು ರಾಜ ಹೆಂಡತಿ ಕುಡಿಬೇಕು ಅಂದ್ರೆ ಅವನು ಕುಡಿದು ಬಿಟ್ಟ. ಆಮೇಲೆ ಬೆಳಗ್ಗೆ ಬರ್ತಾರೆ ಯಜ್ಞಶಾಲೆಗೆ, ನೋಡ್ತಾರೆ ಎಲ್ಲರೂ, ಅಯ್ಯೋ ಅನ್ಯಾಯವಾಗಿ ರಾಜ ನೀನು ನಿನ್ನ ರಾಣಿಗೆ ಕೊಡಬೇಕಾಗಿತ್ತು, ಆದರೆ ಮಹಾಬಲಶಾಲಿ ಗುಣಶೀಲ ಆದ ಪುತ್ರ ನಿನಗೆ ಹುಟ್ಟಬೇಕು ಅಂತ ಹೇಳಿ ಯಜ್ಞವನ್ನ ಮಾಡಿ ನಮ್ಮ ಎಲ್ಲ ತಪಸ್ಸಿನ ಫಲವನ್ನ ಇದರಲ್ಲಿ ನಿಕ್ಷೇಪ ಮಾಡಿದ್ವಿ. ಅದು ನಿನ್ನ ಪತ್ನಿ ಕುಡಿಯಬೇಕಾದದ್ದನ್ನು ನೀ ಕುಡಿದೆ, ಈಗ ನೀನೇ ಗರ್ಭಧರಿಸು. ಎಂಥ ತಪಶಕ್ತಿ ರೀ! ಒಂದು ಗಂಡು ಗರ್ಭಧರಿಸೋದನ್ನ ನಾವು ಎಂದಾದ್ರೂ ನೋಡಿದೀವಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ಆ ಒಂದು ಋಷಿಗಳ ತಪ ಪ್ರಭಾವದಿಂದ ಆ ಒಂದು ಆ ತಂದೆಯ ತಂದೆಯಲ್ಲಿ ಗರ್ಭವನ್ನು ಸೃಷ್ಟಿ ಮಾಡಿ ತಂದೆಯ ಗರ್ಭದಲ್ಲೇ ಬೆಳೆದು ಆ ಮಹರ್ಷಿಯ ತಪೋಬಲದಿಂದ 9 ತಿಂಗಳು ತಪಸ್ವಿಗಳು ರಾಜನನ್ನ ಇಟ್ಕೋತಾರೆ. ಹೇಗೆ ಎಲ್ಲವನ್ನ ಇಟ್ಕೊಂಡು ಎಡಭಾಗದಿಂದ ಆ ಹೊಟ್ಟೆಯನ್ನ ಸೀಳಿ ಆ ಮಗು ಆಚೆ ಬರುತ್ತೆ. ಬಂದ ತಕ್ಷಣ ಇಂದ್ರಾದಿ ದೇವತೆಗಳೆಲ್ಲ ಬರ್ತಾರೆ. ತಪಸ್ಸಿನ ಫಲ ಚವನರ ತಪಸ್ಸಿನ ಫಲವನ್ನ ನೋಡ್ಬೇಕು ಅಂತ. ಆಗ ಆ ಮಗು ಜೋರಾಗಿ ಕಿರ್ಚತೆ. ತಾನೇ ಹುಟ್ಟಿದ ಮಗು ಆ ತನ್ನ ಹಸಿವೆಗಾಗಿ ಹೇಳ್ತಿದೆ. ಯಾರು ಕೊಡ್ಬೇಕ್ರಿ ಹಾಲು? ತಂದೆಯಿಂದ ಹುಟ್ಟಿದ ಮಗು. ಆಗ ಇಂದ್ರದೇವರು ಬಂದು ತನ್ನ ಹೆಬ್ಬೆಟ್ಟನ್ನ ಇಟ್ಟು ಅದನ್ನ ಇದು ಮಾಡುವಂತೆ, ಮಾಂಧಾತ ನಾನು ನಿನ್ನನ್ನು ಪೋಷಣೆ ಮಾಡ್ತೀನಿ ಅಂತ ಹೇಳಿ ಇಂದ್ರದೇವರು ಮುಂದೆ ಬಂದು ತಮ್ಮ ಹೆಬ್ಬೆಟ್ಟನ್ನ ಆ ಮಗುವಿನ ಬಾಯಲ್ಲಿ ಇಡ್ತಾರೆ. ಅದಕ್ಕೆ ಅಮೃತ ಸದೃಶವಾಯಿತು ಅದು ಅಂತ ಹೇಳ್ತಾರೆ. ಹಾಗೆ ಮಾಂಧಾತ ಮಹಾರಾಜನ ಹುಟ್ಟಿಗೆ ಕಾರಣರಾದವರು ಈ ಚವನರು. ಮತ್ತೊಮ್ಮೆ ಇನ್ನೊಮ್ಮೆ ಹೀಗೆ ಅವರ ಜೀವನದಲ್ಲಿ ಮಹಾನ್ ಘಟನೆಗಳು ನಡೆದಿದೆ. ಒಂದು ನೀರಿನ
ನೀರಿನಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಮಹಾವ್ರತ ಅದು. ನೀರಿನಲ್ಲಿ ವಾಸ ಮಾಡೋದು ನಾವು ಜಿತಾಮಿತ್ರ ತೀರ್ಥರಿಗೆ ಕೇಳ್ತೀವಿ ನೋಡಿ, ಅದೇ ಥರದ ನೀರಿನಲ್ಲಿ ಕೂತು ತಪಸ್ಸು ಮಾಡೋಕ್ಕೆ ಜಲವಾಸ 12 ವರ್ಷಗಳವರೆಗೆ ಜಲವಾಸವದಿಂದ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಅದು ಗಂಗಾ ಯಮುನದ ಸಂಗಮದಲ್ಲಿ ಕೂತು ತಪಸ್ಸು ಮಾಡ್ತಾರೆ ಚವನರು. ಆ ನದಿಯ ನೀರು ಸಹಿತ ಗಂಗಾ ಯಮುನಾ ನದಿ ಅವರು ತಪಸ್ಸು ನೀರಿನಲ್ಲಿ ಮುಳುಗಿದ್ರೆ ಅದು ಇವರಿಗೆ ಪ್ರದಕ್ಷಿಣೆ ಹಾಕ್ತಿತ್ತಂತೆ. ಆ ರೀತಿ ಈಗ ಹರಿಯೋದು ಹೀಗೆ ಹರಿಯತ್ತಲ್ವಾ, ಪೂರ್ವಕ್ಕೆ ಪಶ್ಚಿಮಾಭಿಮುಖವಾಗಿ, ಆದರೆ ಇದು ರೌಂಡಾಗಿ ಹರಿತಿತ್ತಂತೆ. ಚವನರಿಗೆ ಪ್ರದಕ್ಷಿಣೆ ಬರ್ತಿತ್ತಂತೆ ಗಂಗಾ ಯಮುನಾ ನದಿಗಳು. ಅಲ್ಲಿರುವ ಎಲ್ಲ ಜಲಚರ, ಆ ಮೀನುಗಳೆಲ್ಲವೂ ಆ ಒಂದು ಚವನರನ್ನ ಸ್ನೇಹಿತರಂತೆ. ಅದನ್ನ ಅವ್ರ ಹತ್ರ ಬಂದಾಗ ಆ ತಪಸ್ಸಿನ ಪ್ರಭಾವದಿಂದ ಹತ್ತಿರ ಬಂದಾಗ ಅದಕ್ಕೇನೋ ಒಂದು ರೀತಿ ರಕ್ಷಣೆಯ ಒಂದು ಫೀಲ್ ಆಗ್ತಿತ್ತು. ಅದು ಅವರು ಆ ಮೀನುಗಳು ಅವರನ್ನ ಸುತ್ತುತ್ತಾ ಇತ್ತು ಅಂತ ನಾವು ಕೇಳ್ತೀವಿ. ಹಿಂದೆ ಕಾಲಾನುಸಾರ ಒಂದು ಬೆಸ್ತರು ಬಂದ್ರು. ಆ ಬೆಸ್ತರು ಮೀನನ್ನ ಹಿಡಿಯೋದಕ್ಕಾಗಿ ಬಂದಿದ್ದಾರೆ, ಬಲೆ ಬೀಸಿದರೆ. ಅದು ದೇವರ ಚಿತ್ತ ಇದೆ ರೀ. ಆ ದೇವರ ಚಿತ್ತದಲ್ಲಿ ಮೀನಿನ ಜೊತೆಗೆ ಈ ಚವನರು ಸಿಕ್ಬಿಟ್ರು. ಏನು ಭಾರವಾಗಿದ್ದಂಥದನ್ನ 100 ಜನ ಬೆಸ್ತರು ಸೇರಿ ಎಳಿತಾರೆ, ನೋಡ್ತಾರೆ. ಅಯ್ಯೋ, ಎಂಥ ಒಬ್ಬ ತಪಸ್ವಿ ಕೂತಿದ್ದಾನೆ, ಹಸಿರು ಮೈಯೆಲ್ಲ ಹಸಿರು ಪಾಚಿ ಕಟ್ಟಿಬಿಟ್ಟಿದೆ, ಯಾರೋ ತಪಸ್ವಿಗಳಿರ್ಬೇಕು. ನೋಡಿದ ತಕ್ಷಣ ಭಯ ಆಗೋಯ್ತು, ಬಿಟ್ಬಿಟ್ರು. ಆಗ ಏನಪ್ಪ, ಇಂಥ ತಪಸ್ವಿಗಳನ್ನ ನಾವು ಹಿಡ್ದೀವಿ, ನಮಗೆ ಎಂಥ ನರಕ ಪ್ರಾಪ್ತಿಯಾಗುತ್ತೋ. ಅವತ್ತಿನ ಕಾಲದಲ್ಲಿ ಧಾರ್ಮಿಕವಾಗಿ ಜನ ಬದುಕ್ತಿದ್ರು. ಅವರಿಗೆ ಎಲ್ಲ ರೀತಿಯ ಧರ್ಮದಲ್ಲಿ ವಿಶ್ವಾಸ ಇತ್ತು, ಭಯ ಇತ್ತು, ಎಲ್ಲವೂ ಇತ್ತು. ಇಷ್ಟು ವರ್ಷಗಳ ಕಾಲ ನಾನು ಈ ಮೀನಿನೊಂದಿಗೆ ಈ ನೀರಿನಲ್ಲಿ ವಾಸ ಮಾಡಿದ್ದೇನೆ, ನೀವು ನನ್ನನ್ನು ಬಲೆ ಹಾಕಿ ಹಿಡಿದು ಬಿಟ್ಟಿದ್ದೀರಾ. ಹಾಗಾಗಿ ಈ ಮೀನನ್ನು ನೀವು ಕೊಂದು ತಿನ್ನೋದಾದರೆ, ಇದನ್ನು ಮಾರೋದಾದರೆ ನನ್ನನ್ನು ಮಾರಿ, ನಾನು ನಿಮಗೆ ಇವಾಗ. ಆದರೆ ಅವಾಗ ಅವರು ಭಯಭೀತರಾಗ್ತಾರೆ ಎಲ್ಲ ಬೆಸ್ತರು. ರಾಜನಿಗೆ ಹೋಗಿ, ಆ ಒಂದು ರಾಜ ನಹುಷ ಅವಾಗ ಆಳ್ತಾ ಇರ್ತಾನೆ, ಆ ನಹುಷನ ಹತ್ರ ಹೋಗಿ ಹೇಳ್ತಾರೆ. ಆಗ ನಹುಷ ತನ್ನ ಪುರೋಹಿತರನ್ನ, ಮಂತ್ರಿಗಳನ್ನ, ಬ್ರಾಹ್ಮಣರನ್ನ, ಋಷಿಗಳನ್ನ ಎಲ್ಲರನ್ನೂ ಕರ್ಕೊಂಡು ಆ ಚವನರ ಹತ್ರ ಬರ್ತಾನೆ. ಬಂದು ನಮಸ್ಕಾರ ಮಾಡಿ, ನಾನು ಏನು ಮಾಡಲಿ ಸ್ವಾಮಿ, ನಿಮಗೆ ಪ್ರಿಯವಾದಂತಹ ಕಾರ್ಯ, ನನ್ನಿಂದ ನೀವು ಸೇವಾ ತೆಗೆದುಕೊಳ್ಬೇಕು, ವಿನಯದಿಂದ ಪ್ರಾರ್ಥನೆ ಮಾಡ್ತಾನೆ. ಮಾಡಿದಾಗ ಚವನರು ಹೇಳ್ತಾರೆ, ಈ ಮೀನುಗಾರಿಕೆಯಿಂದ ಬೆಸ್ತರು ಬದುಕ್ತಿದಾರಪ್ಪ, ಅದರಿಂದ ನೀನೇನು ಮಾಡು, ಅವನಿನ್ನ ಕ್ರಯಕ್ಕೆ ತಗೋ, ಆ ಮೀನುಗಳನ್ನೆಲ್ಲವನ್ನ ಅದಕ್ಕೆ ತಕ್ಕಂತ ದುಡ್ಡು ಕೊಡು, ತಗೋ, 1000 ಚಿನ್ನದ ನಾಣ್ಯ ಕೊಡಿ ಅಂತ ಮಂತ್ರಿಗಳಿಗೆ ಹೇಳ್ತಾನೆ. ಆಗ ಚವನರು ಹೇಳ್ತಾರೆ, ರಾಜ, ನನ್ನ ಒಂದು ಬೆಲೆ ಅಷ್ಟು ಕಡಿಮೆ ಅನ್ಕೊಂಡಿದೀಯಾ, ನನ್ನ ಮೌಲ್ಯವನ್ನ ನೀನು ನಿನ್ನ ಬುದ್ಧಿಯಿಂದ ನಿರ್ಧಾರ ಮಾಡು. ಆಗ ಅವನು ಹೇಳ್ತಾನೆ, ಆಯ್ತು ಸ್ವಾಮಿ, 1,00,000 ಚಿನ್ನದ ನಾಣ್ಯಗಳು ಕೊಡ್ತೀನಿ. ಆಗ ಚವನರು ಅದಕ್ಕೂ ಒಪ್ಪಲ್ಲ, ನೀನು ಮಂತ್ರಿಗಳೊಡನೆ ಸಮಾಲೋಚನೆ ಮಾಡು ಅಂತಾರೆ. ಆಗ 1,00,00,000 ನಾಣ್ಯ ಕೊಡ್ತೀನಿ ಅಂತ ಹೇಳ್ತಾನೆ ನಹುಷ. ಬೇಡ ಅಂತ ಒಪ್ಪೋದಿಲ್ಲ. ಆದರೆ ಬ್ರಾಹ್ಮಣರೊಡನೆ ಮಾತನಾಡು ಅಂತ ರಾಜನಿಗೆ ಹೇಳ್ತಾರೆ ಚವನರು. ಆಗ ಬ್ರಾಹ್ಮಣರೊಂದಿಗೆ, ಋಷಿಮುನಿಗಳೊಂದಿಗೆ ಮಾಡಿದಾಗ ಆ ಮಾತನಾಡಕ್ ಮುಂಚೆ ರಾಜನ ಹೇಳ್ತಾನೆ, ಸ್ವಾಮಿ, ನನ್ನ ಹತ್ರ ಇರೋದೇ ರಾಜ್ಯ, ಆ ಸಂಪೂರ್ಣ ರಾಜ್ಯ ಒಪ್ಪಿಸ್ತೀನಿ ಅಂತಂದ ಬೆಸ್ತರಿಗೆ. ಅಂದರೆ ಅವರು ಒಪ್ಪೋದಿಲ್ಲ, ಅಷ್ಟೇನಾ ನನ್ನ ಬೆಲೆ ಅಂತ ಕೇಳ್ತಾರೆ. ಆಗ ಆ ಋಷಿಗಳೊಡನೆ ಬರ್ತಾನೆ. ಋಷಿಗಳಿಗೆ ಬಂದು ಶರಣಾಗಿ ಹೇಳ್ತಾನೆ, ಸ್ವಾಮಿ, ನನ್ನನ್ನು ಈ ಒಂದು ಇದರಿಂದ ಪಾರು ಮಾಡಿ. ಆಗ ಅವ್ರು ಹೇಳ್ತಾರೆ, ಚವನರಿಗೆ ತಕ್ಕದಾದ ಮೌಲ್ಯ ಯಾವುದು ಅಂದರೆ ಒಂದು ಹಸು, ಒಂದು ಗೋವು. ಆ ಗೋವನ್ನ ನೀನು ಆ ಬೆಸ್ತರಿಗೆ ಕೊಡು. ಗೋವು ಆ 33 ಕೋಟಿ ದೇವತೆಗಳು ಇರುವಂತಹ ಸನ್ನಿಧಾನ, ಲಕ್ಷ್ಮೀ ನಾರಾಯಣರು ಪ್ರತಿಯೊಂದು ವಿಶೇಷವಾಗಿ ಸನ್ನಿಧಾನ ಇರುತ್ತಾದ್ರಿಂದ ನೀನು ಅದನ್ನ ಕೊಡು ಅಂತ ಹೇಳ್ತಾರೆ. ಹೀಗೆ ಗೋವನ್ನ ಕೊಟ್ಟು ನೀನವರನ್ನ ಮೌಲ್ಯವನ್ನ ಕೊಟ್ಟು ಬಿಡು, ಚವನರನ್ನ ಬಿಡುಗಡೆ ಮಾಡು. ಆಗ ಋಷಿಯನ ಮಾತನ್ನ, ಗೋವಿನ ಮಹಾತ್ಮೆಯನ್ನ ಸಾರಿದಂಥವರು ಚವನರಾಗಿದ್ದಾರೆ. ಗೋದಾನ ಮಾಡುವ ಕಾಲಕ್ಕೆ ಸುಕನ್ಯಾ ಸಹಿತ ಚವನರನ್ನ ನಾವು ಸ್ಮರಣೆ ಮಾಡಬೇಕು ಅಂತ ಮಂತ್ರಗಳಲ್ಲೇ ಬಂದಿದೆ. ನಹುಷ ನಿರಾಳನಾಗಿ, ಹಬ್ಬ, ಒಂದು ಗೋವಿನಿಂದ ಇಷ್ಟು ಕೆಲಸ ಆಗ್ತಿದೆಯಲ್ಲ ಅಂಥೇಳಿ ಅವನಿಗೆ ಗೋವನ್ನು ಕೊಟ್ಟು ಬೆಸ್ತರನಿಗೆ ಕೊಟ್ಟು ಚವನರನ್ನ ಆ ಬಲೆಯಿಂದ ಮುಕ್ತಗೊಳಿಸ್ತಾ ಆ ಬೆಸ್ತರೇನು ಮಾಡಿದ್ರು, ಸ್ವಾಮಿ, ನಾವು ಗೋ ತಗೊಂಡು ಏನು ಮಾಡೋಣ, ಮೀನುಗಾರರು ನಾವು ಅಂತ ಹೇಳಿ ಆ ಗೋವನ್ನ ಮತ್ತೆ ಚವನರಿಗೆ ಕೊಟ್ಟು ಸಮರ್ಪಣೆ ಮಾಡಿ ಕೃತಕೃತ್ಯರಾಗಿರ್ತಾರೆ. ಇಂತಹ ಚವನರು ನಮ್ಮ ಭೃಗು ಋಷಿಗಳ ಪುತ್ರರು ಹಾಗೂ ಶಿಷ್ಯರು. ಇಂಥವರು ಆ ಒಂದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಆ ಗೋದಾನ, ನಾವೇನು ಸುಮಧ್ವ ವಿಜಯದಲ್ಲಿ ಕೇಳ್ತೀವಿ ನೋಡಿ,
ಒಂದು ಗೋವನ್ನು ದಾನ ಮಾಡಿದಕ್ಕೆ ತತ್ವಜ್ಞಾನ ಸಿಕ್ತು ಅಂತಹ ಮಹರ್ಷಿಗಳಿಗೆ ಆ ಗೋವನ್ನು ದಾನ ಮಾಡಿದಂತಹ ಇವನು ನಹುಷ ಮಹಾರಾಜನನ್ನು, ಸುಕನ್ಯೆಯನ್ನು ಕೊಟ್ಟಂತಹ ಶರ್ಯಾತಿ ಮಹಾರಾಜನನ್ನು ನಾವು ಸ್ಮರಣೆ ಮಾಡ್ತಾ ಸುಕನ್ಯಾ ಸಹಿತ ಚವನ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.